ಪ್ರೊನೌನ್ಸಿಯೇಷನ್ ವಿಡಿಯೋದಲ್ಲಿ ನಾವು ಕೆಲವು ಕನ್ಫ್ಯೂಸಿಂಗ್ ಪ್ರೊನೌನ್ಸಿಯೇಷನ್ನ ನೋಡೋಣ. ಸಿಂಪಲ್, ನಿಮಗೆ ಗೊತ್ತಿರುವಂಥದ್ದೇ, ಆದರೆ ಒಂದೇ ಥರದ ಪದಗಳು ಒಂದೇ ಥರದ ಅಕ್ಷರಗಳು ಬಂದಾಗ ಅದರ ಸೌಂಡ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹೋಮ್ ಅನ್ನೋದಕ್ಕೆ HOME ಇದೆ, ಆದರೆ SOME ಸಮ್, SOME ಸೋಮ್ ಅಂತ ಆಗಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ, ಸುಸ್ವಾಗತ. Hello everyone, this is Anil Kumar and you're watching my channel Banni English Kaliyona. If you are new here, please make sure to subscribe this channel and press the bell icon beside that so that you would get the notifications whenever I upload new videos. Okay ಸ್ನೇಹಿತರೆ, ಈ ವರ್ಡ್ ನೋಡಿ, WOMAN. ಇದೇನಿದು? ವುಮನ್. ಓಕೆ, ವುಮನ್, ಮ್ಯಾನ್ ಅಲ್ಲ. ಮ್ಯಾನ್ ಅಂತಿದ್ರು ಸಹ ಅಲ್ಲಿ MAN ಮ್ಯಾನ್ ಆಗುತ್ತೆ, ಬಟ್ ಅದನ್ನು ವುಮನ್ ಅಂತ ಹೇಳಬೇಕು. ವಿ ಮೆನ್, ವಿಮೆನ್, ವಿಲೇಜ್, ಲಿಜ್, ವಿಲೇಜ್, ಸಿಂಪಲ್, ವಿಲೇಜ್. ಸೊ ವುಮನ್, ವಿಮೆನ್, ವಿಲೇಜ್. ಲಾಫ್ಟರ್, LAUGHTER, ಲಾಫ್ಟರ್. ಇಲ್ಲಿ ಡಾಟರ್, ಲಾಫ್ F ಬರುತ್ತೆ. ಇಲ್ಲಿ ಸೇಮ್ ಸ್ಪೆಲ್ಲಿಂಗ್ ಇದ್ರೂ ಸಹ DAUGHTER ಸೇಮ್ ಸ್ಪೆಲ್ಲಿಂಗ್ ಇದ್ರೂ ಸಹ ಅದು ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಎಲ್ ಬಂದಾಗ ಲಾಫ್ಟರ್ ಆಗುತ್ತೆ, ಅಲ್ಲಿ ಫ ಇದೆ. ಡಿ ಬಂದಾಗ ಡಾಫ್ಟರ್ ಬರಲ್ಲ. ವಿಚಿತ್ರನೇ ಅಲ್ವಾ? ಸೊ ವೈ ಇಸ್ ಇಟ್ ಲೈಕ್ ದ್ಯಾಟ್? ಐ ಡೋಂಟ್ ನೋ. ಸೊ ಅದು ಹೇಗಿದೆ ಹಾಗೆ ಓದಬೇಕು. ಸೊ ಲಾಫ್ಟರ್, ಡಾಟರ್. ಓಕೆ, ನೆಕ್ಸ್ಟ್ ನೋಡೋಣ. COUGH. ಏನದು? ಕಾಫ್. ಕಾಫ್ ಅಂದರೆ ಕೆಮ್ಮು, ಕಾಫ್. ಅದೇ TOUGH, ಟಾಫ್ ಅಂತ ಹೇಳೋಕ್ಕಾಗುತ್ತಾ? ನೋ, ಇಟ್ಸ್ ಟಫ್. ರೈಟ್. COUGH ಇಸ್ ಕಾಫ್ and TOUGH ಇಸ್ ಟಫ್. ಅಯ್ಯೋ, ತಲೆ ಕೆಡ್ತಾ ಇದೆ ಅಂತ ಅನಿಸ್ತಾ? ಎಸ್, ಇಟ್ ಈಸ್ ಲೈಕ್ ದ್ಯಾಟ್. ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ನೆಕ್ಸ್ಟ್ ನೋಡಿ, ಕಾಫ್ ಆಯಿತು, ಟಫ್ ಆಯಿತು. ಟಫ್ ಥರನೇ ಇನ್ನೊಂದು ರಫ್ ಅಂತಿದೆ, ROUGH, ರಫ್. ಟಫ್, ರಫ್, ಅದು ಓಕೆ. ಬಟ್ ಇಲ್ಲಿ ಸಿ ಹಾಕೊಂಡಾಗ ಕಾಫ್ ಅಂದರೆ ಕೆಮ್ಮು. ರೈಟ್. ಓಕೆ, ಈಗ UGH, OUGH, COUGH, ಕಾಫ್, TOUGH, ಟಫ್, ROUGH ಇಸ್ ರಫ್. ಇಲ್ಲಿ ಕಾಫ್, ಟಫ್, ರಫ್ ಆಯಿತು. ಇನ್ನೂ ವಿಚಿತ್ರವಾಗಿರೋ ಸೌಂಡ್ ನೋಡಿ, OUGH ಬಂದಾಗ ಇನ್ನೂ ವಿಚಿತ್ರವಾಗಿರೋದು. ಈಗ ನೋಡಿ, ಈ ಪದ ನೋಡಿ, THROUGH. OUH ಅಂತ ನಾವೇನು ಅಂದ್ಕೊಂಡಿದ್ವಿ? ಅಫ್ ಅಂತ ಅಂದ್ಕೊಂಡಿದ್ವಲ್ಲ, ಇದನ್ನು ಥ್ರಫ್ ಅಂತ ಓದಲಿಕ್ಕಾಗುತ್ತಾ? ನೋ. ಇದು ಥ್ರೂ. That's really crazy, isn't it? ತುಂಬಾ ವಿಚಿತ್ರ ಅನಿಸ್ತಾ ಇದೆ. ಟಫ್, ಕಾಫ್, ಥ್ರೂ. ಓಕೆ, ನಿಜವಾಗ್ಲೂ ಪ್ರೊನೌನ್ಸಿಯೇಷನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋದಾಗ ಬಹಳ ನಮಗೆ ಕಿರಿಕುಂಟು ಮಾಡುತ್ತೆ. ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಈ ಇಂಗ್ಲೀಷ್ ಭಾಷೆ ಕಲಿಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಇದೇನಪ್ಪ ಹೀಗಿದೆ, ಇದೇನಪ್ಪ ಹಾಗಿದೆ, ಅದು ಹಾಗಿದೆ, ಇದು ಯಾಕೆ ಹಿಂಗೆ. ನಾವು ಯಾಕೆ ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಒಂದೊಂದು ಅಕ್ಷರ ಇರೋದ್ರಿಂದ, ಇನ್ಕ್ಲೂಡಿಂಗ್ ಕಾಗುಣಿತ ಇರೋದ್ರಿಂದ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ. ಯಾಕೆಂದರೆ ನಾವು ಸ್ಕೂಲಲ್ಲಿ ಇದನ್ನೆಲ್ಲ ಕಲ್ತಿರ್ತೀವಿ. ಸೊ ಹಾಗಾಗಿ ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ ಕನ್ನಡ ಓದಬೇಕಾದ್ರೆ, ಗೊತ್ತಾಗುತ್ತೆ. ಆದರೆ ಎಷ್ಟೇ ಇಂಗ್ಲೀಷ್ ಓದಿರಲಿ, ಹೊಸ ಒಂದು ಪದ ಬಂತು ಅಂದರೆ ನಮಗೆ ಅದು ಏನಂತ ಅದನ್ನು ಯಾವ ಥರ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದು ನಾವು ಯಾರಾದರೂ ಹೇಳಿದ್ದನ್ನು ಕೇಳಿಸ್ಕೊಂಡಿರ್ಬೇಕು. ನಾವಾಗಿ ಅದನ್ನು ಗೆಸ್ ಮಾಡಿಬಿಟ್ಟು ಓದಲಿಕ್ಕೆ ಹೋದರೆ ಅದು ತಪ್ಪಾಗಿ ನಾವು ಪ್ರೊನೌನ್ಸ್ ಮಾಡಿಬಿಡ್ತೀವಿ. ಎಲ್ಲಾದರೂ ಒಂದು ಪದನ ನಾವು ಇಂಗ್ಲೀಷ್ ನೇಟಿವ್ ಸ್ಪೀಕರ್ಸ್ ಅವ್ರು ಮಾತಾಡಿರೋದನ್ನು ಕೇಳಿಸ್ಕೊಂಡ ಮೇಲೇ ನಾವು ಇದರ ಉಚ್ಚಾರಣೆ ಇದು ಅಂತ ಹೇಳಬೇಕು. ನಾವು ಗೆಸ್ ಮಾಡಲಿಕ್ಕಾಗಲ್ಲ. ಓಕೆ, ಆದರೆ ಆಲ್ಮೋಸ್ಟ್ ಎಲ್ಲದನ್ನು ಗೆಸ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇರೋದು. ಮತ್ತು ಕೆಲವುದೆಲ್ಲ ನಾನು ನಿಮಗೆ ಹಿಂದಿನ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಅದರಲ್ಲಿ ಒಂದು ಅಕ್ಷರದ ಮುಂದೆ ಇನ್ನೊಂದು ಅಕ್ಷರ ಬಂದಾಗ ಯಾವ ಥರ ಹೇಳಬೇಕು ಅನ್ನೋದನ್ನು ಹೇಳಿದೆ. ಬಟ್ ಅದರಲ್ಲೂ ಚೇಂಜಸ್ ಇದೆ. ಒಂದು ವ್ಯಂಜನದ ಮುಂದೆ ಒಂದು ಸ್ವರ ಬಂದಾಗ ಒಂದೇ ರೀತಿ ಶಬ್ದ ಬರಲ್ಲ, ಹಲವಾರು ರೀತಿ ಶಬ್ದ ಬರುತ್ತೆ. ಆದರೆ ಕನ್ನಡದಲ್ಲಿ ಹಾಗಲ್ವಲ್ಲ. ಕನ್ನಡದಲ್ಲಿ ಅಂತಲ್ಲ, ಬೇರೆ ಲ್ಯಾಂಗ್ವೇಜಸ್ ಹಾಗಲ್ಲ.
ಹಾಗಾಗಿ ನಮಗೆ ಇನ್ ಇಂಗ್ಲೀಷ್ ಇಟ್ ಸೀಮ್ಸ್ ಟು ಬಿ ಲೈಕ್ ಕ್ರೇಜಿ ಲ್ಯಾಂಗ್ವೇಜ್. ಓಕೆ, ಎನಿವೆ ಲೆಟ್ಸ್ ಮೂವ್ ಆನ್. ಥ್ರೂ ಅಂತ ಹೇಳಿದ್ನಲ್ಲ, ಥ್ರೂ ಆದಮೇಲೆ OUGHನೇ ತಗೊಳ್ಳೋಣ. ಅಫ್, ರೈಟ್? THOUGH, THROUGH ಇದೆಯಲ್ಲ, ಅದು ಬಂದಾಗ ಥ್ರೂ ಅಂತ ಬರುತ್ತೆ. THOUGH ಬಂದಾಗ ವಾಟ್ ಇಸ್ ದಿಸ್? ಪ್ರೊನೌನ್ಸ್ ಮಾಡಿ ನೋಡೋಣ. ಥೂ ಅಂತನಾ? ಬಿಕಾಸ್ ಆರ್ ತೆಗೆದುಬಿಟ್ರೆ TH ಉಳಿಯುತ್ತೆ. ಥೂ. ನೋ, ಇಟ್ಸ್ ದೌ. ಇಟ್ಸ್ ದೌ. ದೌ. THUGH, ದೌ. ಓಕೆ, ಇನ್ನೊಂದು ವಿಚಿತ್ರವಾದ ಶಬ್ದ ಇದೆ. ಇದನ್ನು ನೀವು ಯಾರು ಆ ಪ್ರೊನೌನ್ಸಿಯೇಷನ್ ಆಗಿದೆ ಅಂತ ನೀವು ಯಾರೂ ಊಹಿಸಿರ್ಲಿಕ್ಕಿಲ್ಲ. THOROUGH, ತೋರೋ ಅಲ್ಲ, ಇಟ್ಸ್ ಥರ. ಥರ, ಥರ, ಥರಲಿ. ಥರಲಿ ಅಂದರೆ ಥರ ಅಂದರೆ ಕೂಲಂಕುಷವಾಗಿ ಅದನ್ನು, ಅಥವಾ ತುಂಬ ಡೀಪಾಗಿ, ತುಂಬ ಚೆನ್ನಾಗಿ. ರೀಡ್ ಇಟ್ ಥರಲಿ. ಥರಲಿ, ಥರೋಲಿ ಅಂತಲ್ಲ. ರೀಡ್ ಇಟ್ ಥರಲಿ. ಐ ಹ್ಯಾವ್ ಗಾನ್ ಥ್ರೂ ಇಟ್ ಥರಲಿ. ಥ್ರೂ ಇಟ್ ಥರಲಿ. ಓಕೆ, ತುಂಬ ಚೆನ್ನಾಗಿದೆಯಲ್ಲ? ಸ್ಟಿಲ್ ಇಟ್ಸ್ ಕ್ರೇಜಿ, ರೈಟ್? ಥರಲಿ, ಥರ. ಓಕೆ, ಥರ, ಥರೋ ಅಲ್ಲ, ಥರ. ಸೊ OUGH ಬಂದಾಗ ಇದು. ಇನ್ನೊಂದು ನೋಡಿ, OUGH ಇನ್ನೊಂದು ಕಡೆ ಬರುತ್ತೆ. ಬೋಟ್. BOUGHT ಇದೆ ಕೊನೆಯಲ್ಲಿ, ಅದನ್ನು ಬಾಟ್. ಸೊ ಅದಕ್ಕೂ ಸಂಬಂಧನೇ ಇಲ್ಲ. ಖಾಫ್ ಮತ್ತು ಬಾಟಿಗೆ ಸ್ವಲ್ಪ ಸಂಬಂಧ ಇರ್ಬೋದು, ಆದರೆ ಟಫ್, ರಫ್, ಥರ, ಥ್ರೂ, ದೌ ಇದು ಯಾವುದಕ್ಕೂ ಸಂಬಂಧ ಇಲ್ಲ. ಸ್ಟಿಲ್ OUGH ಅಲ್ಲಿ ಇದೆ. OUGH ಬಂದಾಗ ಸರ್ ಯಾವ ಥರ ಪ್ರೊನೌನ್ಸ್ ಮಾಡಬೇಕು ಅಂತ ಹೇಳಿದ್ರೆ, ಐ ಆಮ್ ಸಾರಿ, ಒಂದೇ ಥರ ಪ್ರೊನೌನ್ಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ, 10 ವರ್ಡ್ಸ್ ಇದೆ, 10 ಥರ ಸೌಂಡ್ ಮಾಡ್ತಾ ಇದ್ದಾರೆ. ಇಟ್ಸ್ ಆಲ್ ಥ್ರೂ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಇರಬೇಕು, ಅದು ಕೇಳಿರಬೇಕು, ನೋಡಿರಬೇಕು, ಓದಿರಬೇಕು. ಪ್ರಾಕ್ಟೀಸಿಂದನೇ ಎಲ್ಲದನ್ನು ನಾವು ಕಲಿಯೋದು. ಗೆಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ರೈಟ್? ಓಕೆ, ಇನ್ನೊಂದು ನೋಡಿ, ಸಿಂಪಲ್ ಆಗಿರುವಂಥದ್ದೇ ಇಲ್ಲಿ ಪದಗಳಿರ್ಬೋದು. ಇನ್ನೊಂದು ನೋಡಿ, ಖಾವ್. COW, ಖಾವ್. ಅದೇ LOW, ಲವ್. ಖಾ ಔ, ಖಾ ಔ, ಇದು ಲವ್. ಲವ್, ಖಾವ್, ಲವ್ ಎರಡು ಒಂದೇ ಥರ ಅನಿಸುತ್ತೆ, ಆದರೆ ಅದರ ಪ್ರೊನೌನ್ಸಿಯೇಷನ್ ಚೇಂಜ್ ಇದೆ. ತುಂಬ ಡೀಪಾಗಿ ನೋಡೋರಿಗೆ ಗೊತ್ತಾಗುತ್ತದೆ. ಖಾ ಔ, ಖಾವ್, ಲವ್. ಔ, ಲವ್. ಲೋ ಅಂತಲೂ ಹೇಳ್ತಾರಲ್ಲ, ಲವ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ವೋ, ಯುದ್ಧ. ವಾರ್ ಅಂತ ಹೇಳಿದ್ರು ಇಟ್ಸ್ ದ ರೈಟ್ ಪ್ರೊನೌನ್ಸಿಯೇಷನ್ ಇಸ್ ವೋ. ಅದು ಓಕಾರ ಬರುತ್ತಲ್ಲ, ಓಕಾರ ಅಲ್ಲ, ಆಕಾರನಲ್ಲ, ಸೆಂಟ್ರಲ್ ಇರೋದು. ಆಟೋಮ್ಯಾಟಿಕ್ ಅಂತ ಹೇಳಿದ್ನಲ್ಲ, ಸೊ ಆ ಥರ. ವೋ, WAR, ವೋ. FAR, ಫಾ. ವೋ, ಫಾರ್. ಅದನ್ನು ಫಾರ್ ಅಂತ ಹೇಳ್ತಾರೆ, ಬಟ್ ದ ರೈಟ್ ಕರೆಕ್ಟ್ ಆದ ಪ್ರೊನೌನ್ಸಿಯೇಷನ್ ಬಂದು ವೋ, ಅಲ್ಲಿ ರ ಇಲ್ಲ, ಫಾ ಅಲ್ಲಿ ರ ಇಲ್ಲ. ಎಸ್, ವೋ, ಫಾ. ವಿಂಡ್, ಇನ್ನೊಂದು ಮೈಂಡ್. ಅಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಇದೆ, ಬಟ್ IND. ವಿಂಡ್ ಅಂತ WIND ಬಂದರೆ ವಿಂಡ್, MIND ಅಂದರೆ ಮೈಂಡ್. ವಾಯ್ ಗೊತ್ತಿಲ್ಲ ನಮಗೆ. ವಿಂಡ್, ಮೈಂಡ್. ಅದೇ ಥರ ವಿಂಡ್ ಅಂದರೆ ಗಾಳಿ, ಮೈಂಡ್ ಅಂದರೆ ಮೈಂಡ್. ಇನ್ನೊಂದು ವೈಂಡ್ ಅಂತಲೇ ಇದೆ, ಅದಕ್ಕೆ ಒಂದೇ ಸ್ಪೆಲ್ಲಿಂಗ್ ಒಂದೇ, WIND ವೈಂಡ್ ಅಂತಲೂ ಆಗುತ್ತೆ, WIND ವಿಂಡ್. ಆದರೆ ಎರಡು ನಾಮಪದಗಳು ಎರಡು ಬೇರೆ ಬೇರೆ ಅರ್ಥ ಕೊಡುತ್ತೆ. ಒಂದೇ ಪ್ರೊನೌನ್ಸಿಯೇಷನ್ ಬೇರೆ ಇದೆ, ಸ್ಪೆಲ್ಲಿಂಗ್ ಒಂದೇ ಇದೆ, ಮೀನಿಂಗ್ ಬೇರೆ ಇದೆ. ಮೋರ್ ಕನ್ಫ್ಯೂಸಿಂಗ್ ಇಸನ್ ಇಟ್? ತುಂಬಾ ಕನ್ಫ್ಯೂಸ್. ದಟ್ ಇಸ್ ವೈ ಐ ಕಾಲ್ಡ್ ಕಿರಿಕ್ ಕೊಡುವಂತಹ ಪದಗಳು. ಆಮೇಲೆ ಗುಡ್ ಫುಡ್. ಗುಡ್ ಫುಡ್ ಅಂತ ಹೇಳೋದಲ್ಲ, ಗುಡ್ ಚೆನ್ನಾಗಿದೆ, ಒಳ್ಳೆಯದು. ಫುಡ್ ಅನ್ನೋಕ್ಕೆ ಫುಡ್ ಅಂತ ಹೇಳಬಾರ್ದು, ಫುಡ್, FOOD, ಫುಡ್ ಅಂತ ಹೇಳಿದ್ರೆ ಊಕಾರನ ದೀರ್ಘ ಉ. ಗುಡ್ ಫುಡ್, ಇದು ಬಿಡಿ ಸಿಂಪಲ್. ನೆಕ್ಸ್ಟ್ PAID, 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 SAID, set.
Seems to be quite crazy, isn't it? PAID paid ಆಯಿತು, SAID ಯಾಕೆ ಸೈಡ್ ಆಗಬಾರ್ದು? ನೋ, ಇಟ್ಸ್ ಸೆಟ್. ಸೊ ಆಲ್ವೇಸ್ ಆ್ಯಕ್ಚುಲಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ನಾವು ಒಂದು ಫಾರ್ಮ್ಯಾಟ್ನ ಕಲ್ತ್ಕೊಂಡು, ಒಂದು ಬೇಸಿಕ್ ಏನಾದರೂ ಫಾರ್ಮ್ಯಾಟ್ ಕಲ್ತ್ಕೊಂಡು ಅದೇ ರೀತಿ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅದಾಗಲ್ಲ. ಇಂಗ್ಲೀಷನ್ನು ಎಷ್ಟು ನಾವು ಕೇಳಿಸ್ಕೋತೀವಿ, ಎಷ್ಟು ನಾವು ತಿಳ್ಕೊತೀವಿ, ಆದರೂ ಕಲಿತಾನೆ ಇರ್ತೀವಿ ನಾವು. ಒಂದ್ಸಲ ಒಂದು ಫಾರ್ಮ್ಯಾಟ್ ಕಲ್ತ ಮೇಲೆ, ಈಗ ನಮಗೆ ಕಾಗುಣಿತ ಅಕ್ಷರಮಾಲೆ ಎಲ್ಲ ಕಲ್ತ ಮೇಲೆ ಈ ಕನ್ನಡದ ಯಾವುದೇ ಪದವನ್ನು ಕೊಟ್ಟರು ನಾವು ಓದ್ಬೋದು ಅಲ್ವಾ? ಆದರೆ ಇಂಗ್ಲೀಷಲ್ಲಿ ಹಾಗಲ್ಲ. ಎಷ್ಟೇ ನೀವು ಓದಿದ್ರು, ಎಷ್ಟೇ ದೊಡ್ಡ ಪ್ರೊಫೆಸರ್ ಆದರೂ, ಎಷ್ಟೇ ದೊಡ್ಡ ಇಂಗ್ಲೀಷ್ ಟ್ರೈನರ್ ಆದ್ರೂ ಹೊಸ ಶಬ್ದ ಬಂದಾಗ ನಾವು ಅದು ನೋಡ್ತೀವಿ, ಇದು ಹೌದಾ ಅಲ್ವಾ ಅಂತ. ಸೊ ದ್ಯಾಟ್ ಈಸ್ ವೈ ವಿ ಪ್ರಿಫರ್ IPA. ಡಿಕ್ಷನರಿಲಿ ಅದರ ಸರಿಯಾದ ಪ್ರೊನೌನ್ಸಿಯೇಷನ್ ಇರುತ್ತೆ. IPA ಕಲ್ತ್ಕೊಂಡ್ರೆ ಇಂಟರ್ನ್ಯಾಷನಲ್ ಫಾನೆಟಿಕ್ ಆಲ್ಫಾಬೆಟ್ ಅಂತ ಇರುತ್ತೆ, ಅದು ನಿಮಗೆ ಕಲ್ತು. ಅದೇ ಕಾಗುಣಿತ, ಸರಿಯಾದ ವರ್ಣಮಾಲೆ ಅಂದರೆ ಅದೇನೆ ಇಂಗ್ಲೀಷಲ್ಲಿ. ಅದನ್ನು ಕಲಿತ್ರೆ ಯಾವ ಒಂದು ಪ್ರೊನೌನ್ಸಿಯೇಷನ್ಗೂ ಪ್ರಾಬ್ಲಮ್ ಇರಲ್ಲ. ಗೆಸ್ ಮಾಡೋದು ಕಷ್ಟ ಆಗುತ್ತೆ ನಮಗೆ. ಓಕೆ, ಇನ್ನೊಂದು ಕನ್ಫ್ಯೂಸಿಂಗ್, ಇನ್ನು ಕಿರಿಕ್ ಮಾಡುವಂಥ ಪದಗಳು ನೋಡಿ. ಕುಡ್, COULD, ಕುಡ್, ಕುಲ್ಡ್ ಅಲ್ಲ, ಅಲ್ಲಿ ಕೌಲ್ಡ್ ಯಾಕಿಲ್ಲ ಅಂತ ಕೇಳೋವಾಗಿಲ್ಲ. ಕುಡ್, ವುಡ್, ಶುಡ್. ಕುಡ್, ವುಡ್, ಶುಡ್. OULD ಕಾಮನ್ ಆಗಿದೆ ಎಲ್ಲ ವರ್ಡಲ್ಲೂ. OULD ಕಾಮನ್ ಆಗಿದೆ. ಇನ್ನೊಂದು ಪದ ನೋಡಿ ಅದೇ ಥರ, MOULD ಏನು, ಮುಡ್ಡ. ಕುಡ್, ವುಡ್, ಶುಡ್, ಮುಡ್. ನೋ, ಇಟ್ಸ್ ಮೌಲ್ಡ್. ಓ ಗಾಡ್, ವಾಟ್ಸ್ ದಿಸ್? ಮೌಲ್ಡ್. ಸಿ, ಮೌಲ್ಡ್ ಅಂದರೆ ಅಚ್ಚು. ಕುಡ್, ವುಡ್, ಶುಡ್, ಮೌಲ್ಡ್ ಒಂದೇ ಸ್ಪೆಲ್ಲಿಂಗ್ಸ್ ಇದ್ದಾವೆ. ಒಂದು ಸ್ಪೆಲ್ಲಿಂಗ್ ಮಾತ್ರ ಚೇಂಜ್ ಆಗುತ್ತೆ. ಒಂದು ಸ್ಪೆಲ್ಲಿಂಗ್ ಚೇಂಜ್ ಆದಾಗ ಅದರ ಟೋಟಲ್ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ವಿಚಿತ್ರ. ಯಾ, ರೈಟ್. ನಾವು ಇನ್ನೊಂದಿದೆ, ಇನ್ನು ಇದ್ದಾವೆ ಕೆಲವು. ಅವು ನೋಡಿ, ರೌಡ್, ROAD, ರೌಡ್. ಆ್ಯಕ್ಚುಲಿ ಇದು ರೋಡ್ ಅಂತ ಹೇಳಿದ್ರು ರೌಡ್, ರೌಡ್ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಬ್ರೋಡ್, ಬಿ ಸೇರಿದಾಗ, ರೌಡಿಗೆ ಬಿ ಸೇರಿದಾಗ ಅದು ಬ್ರೋಡ್ ಆಗುತ್ತೆ. ಸ್ವಲ್ಪ ಚೇಂಜ್ ಆಗುತ್ತೆ, ಸೌಂಡ್ ಚೇಂಜ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಯಾಕಂದರೆ ಇದು ಅಡ್ವಾನ್ಸ್ ಲೆವೆಲ್. ಪ್ರೊನೌನ್ಸಿಯೇಷನ್ನ ಡೀಪಾಗಿ ತಲೆ ಕೆಡಿಸ್ಕೊಂಡು ಮಾಡೋರಿಗೆ ಇದು ಗೊತ್ತಾಗುತ್ತೆ ಅವಾಗ. ರೌಡ್, ಬ್ರೋಡ್. ಓಕೆ, ನೆಕ್ಸ್ಟ್ ನೋಡಿ, ಬ್ರೆಕ್, ವೀಕ್. BREAK, EAK ಬಂದಿದೆ ಇಲ್ಲಿ. ಬ್ರೆಕ್, WEAK, ವೀಕ್. ವಾಟ್ ಇಸ್ ದಿಸ್? ಬ್ರೆಕ್, ವೀಕ್. ಏನು ಮಾಡೋಕ್ಕಾಗಲ್ಲ, ಅದು ಹೇಗಿದೆ ಹಾಗೆ ಓದಬೇಕು. ಆಮೇಲೆ ಸೊ ಇದನ್ನು ಸೀವಿಂಗ್ ಮಿಷಿನ್ ಅಂತೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಇಟ್ ಈಸ್ ಸವ್. SUW ಇಸ್ ಸವ್. ಸವಿಂಗ್ ಮಿಷಿನ್. ಸಿವಿಂಗ್ ಮಿಷಿನ್ ಅಲ್ಲ, ಸವ್ ಅಂದರೆ ಹೊಲಿಯುವುದು. ಸವ್ ಆದರೆ SEW ಸವ್, FUW ಫ್ಯೂ. ಓಕೆ, ಸೊ ಸವ್ ಆ್ಯಂಡ್ ಫ್ಯೂ. ಅವರ ಸ್ನೇಹಿತರೆ, ಮುಂದೆ ನೋಡೋಣ. ಇದು ನೋಡಿ, ಕುದುರೆಗೆ ಹೋರ್ಸ್ ಆರ್ಬೇಡ, horse. HORSE is horse. WORS is verse ಆಗುತ್ತೆ. ನೋ, ಇಟ್ಸ್ ವರ್ಸ್. horse ಓಕಾರ, verse ಅಕಾರ. horse and verse. ನೆಕ್ಸ್ಟ್ ನೋಡಿ, BEARD, HEARD. BEARD is beard. HEARD is hurt. Beard, hurt. ಎಷ್ಟು ಚೇಂಜ್ ಆಗುತ್ತೆ ನೋಡಿ. ಬಿಯರ್ಡ್, ಹರ್ಟ್. ಹಾಗೆಯೇ ಇನ್ನೊಂದು ವರ್ಡ್, ಕೋಟ್. WORD, ವರ್ಡ್. CHORD is ಕೋಟ್. ಅಲ್ಲಿ CHORD is ಕರ್ಡ್ ಅಂತ ಹೇಳೋಕ್ಕಾಗಲ್ಲ. WORD is word ಅಂತ ಹೇಳೋಕ್ಕಾಗಲ್ಲ. ಸೊ WORD is word, CHORD is caught. ಓಕೆ, ನೆಕ್ಸ್ಟ್ ಬಂದು ಸ್ನೇಹಿತರೆ, COMB is comb. COMB ಬಾಚಣಿಗೆ ಅಥವಾ ಬಾಚುವುದಕ್ಕೆ comb. ಕೂಮ್ ಅಂತಲೂ ಹೇಳ್ಬೋದು, ಆದರೆ comb. ಅದೇ TOMB is tomb.
tomb. ಮ ಅಲ್ಲೇ ನಿಲ್ಲಿಸಿ, ಬ ಬೇಡ. tomb. comb, tomb. ಇನ್ನೊಂದು ಸಿಡಿಮದ್ದು ಅಥವಾ ಸಿಡಿಗುಂಡು, ಬಾಂಬ್. ಎಲ್ಲಿ ಔ ಉ ಓ, ಬಾಂಬ್. ಬಾಂಬ್. ಕೂಮ್, tomb, comb, tomb, bomb. Alright? Okay, next ನೋಡೋಣ. DOLL and ROLL. DOLL ಅಂದ್ರೆ ಏನು? ಡಾಲ್. ROLL roll. Roll. DOLL is doll. ROLL is roll. ಡಾಲ್ ರೋಲ್ ಆಯ್ತಲ್ಲ. ಎಸ್. ಇನ್ನೊಂದು ಇದು ಮೊದಲಿಗೆ ಹೇಳಿದ್ದೀನಿ ನಾನು, ಹೋಮ್ ಆ್ಯಂಡ್ ಸಮ್. ಹೋಮ್ HOME, ಸಮ್ SOME. ಹೋಮ್ ಆ್ಯಂಡ್ ಸಮ್. ಆ್ಯಂಡ್ ನೆಕ್ಸ್ಟ್ ನೋಡಿ, ಇದೇ ಥರ ಗಾನ್, ಡನ್. GONE ಗಾನ್, DONE ಡನ್. GONE ಗಾನ್, O ಅನ್. Why? No idea. Gone, done. Gone, done. ಇನ್ನೊಂದು ನೋಡಿ, ಅಲೋನ್. ಅಲ್ಲಿ ಓಕಾರ ಬರುತ್ತೆ. ONE ಇದೆ, ಅದನ್ನು ಒನ್ ಅಂತ ಹೇಳೋಗಿಲ್ಲ. ಡನ್ ಅಂತನೂ ಅಲ್ಲ, ಗಾನ್ ಅಂತನೂ ಅಲ್ಲ, ಅಲೋನ್. ಗಾನ್, ಡನ್, ಅಲೋನ್. ಗಾನ್, ಡನ್, ಅಲೋನ್. ಹಾಗೇನೆ ಶೆಪರ್ಡ್. ಶೆಪರ್ಡ್, SHEPHERD. ಶೆಫರ್ಡ್ ಇದ್ರು ಹಾಗನ್ಸಿದ್ರು, ಇಟ್ಸ್ ಶೆಪರ್ಡ್. ಶೆಪರ್ಡ್ ಅಂತ ಹೇಳಬೇಕು. ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ಇದು ತುಂಬ ಚೆನ್ನಾಗಿದೆ. ಕ್ವಾಯರ್. CHOIR, ಕ್ವಾಯರ್. ಕ್ವಾಯರ್. ಓಕೆ, ಮುಂದಿನದು ನೋಡಿ, ಗ್ಯಾರಂಟಿ. 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 ನೆಕ್ಸ್ಟ್ ವ್ಯಾಕ್ಯೂಮ್. ವ್ಯಾಕ್ಯೂಮ್. ಯು ಎರಡು ಯು ಬರೋವಂಥ ಒಂದೇ ಪದ ಇದೆ, ವ್ಯಾಕ್ಯೂಮ್. ಅದು ಯಾಕೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ವ್ಯಾಕ್ಯೂಮ್. ಓಕೆ ಸ್ನೇಹಿತರೆ, ಈ ಪ್ರೊನೌನ್ಸಿಯೇಷನ್ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ. ಮುಂದಿನ ಪ್ರೊನೌನ್ಸಿಯೇಷನ್ ವಿಡಿಯೋಗಾಗಿ ಕಾದಿರಿ. ಆ್ಯಂಡ್ ಇಲ್ಲಿವರೆಗೆ ಈ ವಿಡಿಯೋವನ್ನು ತಾಳ್ಮೆಯಿಂದ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಆರ್ ನ್ಯೂ to this channel, please don't forget to click the subscribe button as well as the notification button so that you will receive the notification whenever I upload a new video. ನೀವು ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಆ್ಯಂಡ್ ನಿಮಗೇನೇ ಸಂದೇಹವಿದ್ದಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.